ಒಗ್ಗಟ್ಟಿಲ್ಲ, ದೇಹದಲ್ಲೂ ಒಗ್ಗಟ್ಟಿಲ್ಲ, ಸಾಮಾಜಿಕವಾಗೂ ಒಗ್ಗಟ್ಟಿಲ್ಲ. ಹೀಗೆ ಇಲ್ಲದೆ ಇದ್ದರೆ, ಜಾತಿ ಹೆಸರಿನಲ್ಲಿ ಒಡೆದಾಟ್ಕೊಂಡಿದ್ದರೆ ಅದ್ರ ಮೂರನೆಯ ಸೆಮೆಟಿಕ್ ಸಣ್ಣ ಪುಟ್ಟ ಮತಗಳಿಗೆ ಲಾಭ ಆಗ್ತದೆ. ರಾಜಕೀಯವಾಗಿ ಒಡೆದಾಟ್ಕೊಂಡಿದ್ರೆ ಮೂರನೇವರಿಗೆ ಲಾಭ ಆಗ್ತದೆ. ಇದನ್ನು ಈ ದೇಶ ವಿಭಜನೆ ಆದಾಗ ಅದು ಪಾಕಿಸ್ತಾನದಲ್ಲೂ ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶದಲ್ಲೂ ನೋಡ್ತಾ ಇದ್ದೀವಿ. ಇವತ್ತು ಎಷ್ಟು ಜನ ಹಿಂದೂಗಳಿದಾರಲ್ಲಿ, ಎಷ್ಟು ದೇವಸ್ಥಾನಗಳಿದೆ ಅಲ್ಲಿ. ಭಾರತದಲ್ಲಿ ಇಷ್ಟು ಶಾಂತಿ ಇದೆ, ನೆಮ್ಮದಿ ಇದೆ ಅಂದರೆ ಇಲ್ಲಿ 80% ಹಿಂದೂಗಳಿದ್ದಾರೆ. ಇಲ್ಲಿಯೂ ಕಡಿಮೆ ಆದರೆ ಬಾಂಗ್ಲಾದೇಶದಂಥ ಪರಿಸ್ಥಿತಿ ಬರ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹಿಂದೂಗಳಿಗೆ ಒಂದು ಆಘಾತವಾದರೆ, ಅಲ್ಲಿ ಅವರಿಗೆ ನೋವಾದರೆ ಸ್ಪಂದಿಸಬೇಕಾದದ್ದು ಭಾರತದವರ ಸನಾತನ ಈ ಪರಂಪರೆಯ ನಮ್ಮ ಕರ್ತವ್ಯ, ಸ್ಪಂದಿಸಲೇಬೇಕು. ದ ಸೇಮ್ ಟೈಮ್ ಅವರುಗಳು ಕೂಡ ಅಲ್ಲಿಯ ಒಗ್ಗಟ್ಟನ್ನು ಅವರು ಗಟ್ಟಿಯಾಗಿ ಇಟ್ಕೊಂಡ್ರೆ, ಹೇಗೆ 30-40 ಲಕ್ಷ ಜನ ಹೇಗೆ ಬೀದಿಗೆ ಬಂದರೋ ಇದನ್ನು ಗಟ್ಟಿಯಾಗಿ ಹಾಗೆ ನಿಂತ್ಕೊಂಡ್ರೆ ಪ್ರಪಂಚದ ಜನ ಅವರ ಸಹಕಾರಕ್ಕೆ ಬರ್ತಾರೆ. ಎಲ್ಲಿವರೆಗೆ ನಿಮ್ಮಲ್ಲಿ ಒಗ್ಗಟ್ಟಿಲ್ವೋ, ನಿಮ್ಮಲ್ಲಿ ಸಾಮರ್ಥ್ಯ ಇಲ್ವೋ, ನಮ್ಮಲ್ಲಿ ಒಂದು ಮಾತಿದೆ ವೇದಾಂತದಲ್ಲಿ, ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ. ಬಲಹೀನನಿಗೆ ತನ್ನದೇ ಆತ್ಮದ ದರ್ಶನ ಆಗಲ್ಲ. ಅಂಥದ್ರಲ್ಲಿ ಪರಮಾತ್ಮ ಹೇಗೆ ಒಲಿತಾನೆ? ನೀವೇ ವೀಕ್ ಇದ್ದಾಗ ಪ್ರಪಂಚ ಹೇಗೆ ನಿಮ್ಮ ಜೊತೆಗೆ ನಿಲ್ತದೆ? ಹಾಗೆ ನಿಲ್ಲಬೇಕಾದ್ರೆ ನೀವು ಫಸ್ಟ್ ಬಲಿಷ್ಠರಾಗಿ ನಿಮ್ಮಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ, ತನಗೆ ತಾನೇ ಇಡೀ ಪ್ರಪಂಚದ ಸಹಕಾರ ಬರ್ತದೆ. ಒಗ್ಗಟ್ಟು ಇಲ್ಲದೆ ಇದ್ದರೆ, ಒಬ್ಬೊಬ್ಬರೇ ಬೇರೆ ಬೇರೆ ಇದ್ದರೆ ಎಲ್ಲರೂ ನಿಮ್ಮ ನಾಶ ಮಾಡ್ತಾ ಹೋಗ್ತೀರಿ. ಕೊನೆಗೆ ನಿಮ್ಮ ಪರಂಪರೆಯ ಒಂದು ಸಣ್ಣ ಕಡ್ಡಿಯೂ ಅಲ್ಲಿತ್ತು ಅಂತ ಗೊತ್ತಾಗದೇ ರೀತಿಯಲ್ಲಿ ನಿಮ್ಮನ್ನು ಪರಿವರ್ತನೆ ಮಾಡಿರ್ತಾರೆ. ಅದು ನಿಮ್ಮ ಬದುಕಾಗಬಾರ್ದು.